ಕೆಲವೊಂದು ವಿಡಿಯೋ ನೋಡಿದೆ, ನಾನು ತುಂಬ ಎಮೋಷ್ನಲ್ ಆದೆ ಕೆಲವೊಂದು ಸಂದರ್ಭದಲ್ಲಿ ಅಂತ ಹೇಳಿದ್ರಿ. ಅಂದರೆ ಯಾವ ಘಟನೆ ನಿಮ್ಗೆ ಆ ರೀತಿ ಅನಿಸ್ತು ಅಂತ? ಯಾವ ಸಂದರ್ಭ? ಕಾಶ್ಮೀರಲ್ಲ? ಕಾಶ್ಮೀರಲ್ಲಿ ನೀವು ಪ್ರತಿಯೊಂದನ್ನು ಎಮೋಷನಲ್, ಯಾಕೆಂದರೆ ಈಗ ಅಲ್ಲಿ ಎಷ್ಟು ವರ್ಷಗಳು ಕಾಶ್ಮೀರಿ ಪಂಡಿತರು ಅನುಭವಿಸಿದಂತಹ ಹಿಂಸೆ, ಎಕ್ಸೋಡಸ್ ಅಂತ ಏನು ಕರಿತೀವಿ, ಅವರನ್ನು ಮಾಸ್ ಮೈಗ್ರೇಷನ್ ಮಾಡಿ ಒದ್ದು ಓಡಿಸಿದ್ದು 1990ರಲ್ಲಿ. ಅದಕ್ಕೂ ಕೂಡ ನಾನು ಒಂದು ಜಸ್ಟಿಸ್ ಮಾಡಬೇಕು ಅಂತ, ಯಾಕಂದರೆ ಕಾಶ್ಮೀರಿನ ಕತೆ, ಕಾಶ್ಮೀರಿನ ಪಂಡಿತರನ್ನ ಭೇಟಿಯಾಗದೆ ಮುಗಿಯಲ್ಲ. ಅದಕ್ಕೋಸ್ಕರ ಕಾಶ್ಮೀರ್ ಸೀರೀಸ್ನ ಫಿನಿಶ್ ಮಾಡಿ ಜಮ್ಮುಗೆ ಬಂದೆ. ಜಮ್ಮುಲಿ ಕಾಶ್ಮೀರಿ ಪಂಡಿತರ ಕಾಲೋನಿ ಮಾಡಿಕೊಟ್ಟಿದ್ದಾರೆ. ಇವಾಗ 35 ವರ್ಷಗಳ ನಂತರ ಕೂಡ ಕಾಶ್ಮೀರಿ ಪಂಡಿತರು ವಾಪಸ್ಸು ಕಾಶ್ಮೀರಕ್ಕೆ ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಒಂದು ಕಾಲೋನಿ ಥರ ಮಾಡಿಕೊಟ್ಟಿದ್ದಾರೆ. ಆ ಕಾಲೋನಿಗೆ ಹೋಗಿ ಅವ್ರದ್ದೊಂದು ಮದುವೆ ಇರುತ್ತೆ, ಆ ಮದುವೆನ ಅಟೆಂಡ್ ಮಾಡಿ ಅವರ ಒಂದು ಅಳಲು, ಅವ್ರದ್ದೊಂದು ಪ್ರಾಬ್ಲಮ್ಸು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ಕೂಡ ಒಂದು ಎಪಿಸೋಡ್ ಮಾಡ್ತೀನಿ, ಕಾಶ್ಮೀರಿ ಪಂಡಿತರನ್ನ ಇಂದಿನ ಸಿಚುವೇಶನ್ ಅಂದ್ಬಿಟ್ಟು. ಅದು ನನಗೆ ಬಹಳ ಎಮೋಷನಲ್ ಅನಿಸ್ತು. ಯಾಕಂದರೆ ಅವರು, ಈಗ ನಾವು ನಮ್ಮ ಲೈಫನ್ನ ಕಟ್ಕೊಂಡಿರ್ತೀವಿ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಅಥವಾ ಕರ್ನಾಟಕದಲ್ಲಿ. ಸಡನ್ನಾಗಿ ನಾಳೆ ಬೆಳಗ್ಗೆ ಎದ್ಬಿಟ್ಟು ನಿಮ್ಮ ಆಸ್ತಿ ಪಾಸ್ತಿ ಏನು ಮುಟ್ಟಂಗಿಲ್ಲ, ನೀವು ಹೆಂಗೆ ಹುಟ್ಟು ಬಟ್ಟೆಲಿದ್ದೀರಾ ಎದ್ದು ಹೋಗ್ಬೇಕು ನೀವು ಬೇರೆ ಕಡೆಗೆ, ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಹೆಂಗೆ ಸಾಧ್ಯ ಇದು? ಒಂದ್ಸರಿ ಯೋಚನೆ ಮಾಡಿ. ಕಾಶ್ಮೀರಿ ಪಂಡಿತರು ಕೂಡ ಆಗಿದ್ದಾನೆ. ರಾತ್ರಿ ಇಡೀ ಕುಟುಂಬಗಳು ಏನೂ ಇಲ್ಲದೆ ಕಾಶ್ಮೀರಿಂದ ಜಮ್ಮುಗೆ ಓಡಿ ಬಂದಿದ್ದು, ಪ್ರಾಣ ಭಯಕ್ಕೆ. ತಮ್ಮ ಹೆಣ್ಣುಮಕ್ಕಳನ್ನು ಅತ್ಯಾಚಾರ ಮಾಡಿ ಅಥವಾ ಪಾಕಿಸ್ತಾನ ಕಡೆಗೆ ಶಿಫ್ಟ್ ಮಾಡಿಬಿಡ್ತಾರೆ ಅನ್ನೋ ಭಯಕ್ಕೆ ರಾತ್ರಿ ಓಡಿ ಬಂದಿದ್ದು. ಸೊ ಈ ಇಷ್ಟು ಪೊಲಿಟಿಕಲ್ ಸಿನಾರಿಯೋ, ಹಾಗೆ ಟೂರಿಸಮ್ಮು, ಹಾಗೆ ಅಲ್ಲಿಯ ಲೈಫ್ನ ಅರ್ಥ ಮಾಡಿಕೊಂಡು ಅಮೃತ್ಸರ್ಗೆ ಹೋಗಿ ಅಮೃತ್ಸರಿಂದ ಅತಾರಿ ಬಾರ್ಡ್ರಿಂದ ವಾಘಾ ಬಾರ್ಡರ್ಗೆ ಹೊರಟಿದ್ದು.